ಸ್ನೇಹಿತರೆ, ಒಂದು ಮಜವಾದ ಹಣ್ಣಿನ ಬಗ್ಗೆ ಹೇಳಬೇಕಾಗಿದೆ ನಿಮಗೆ. ಈಚಲು ಹಣ್ಣು. ಈ ಈಚಲು ಹಣ್ಣು ಸಾಮಾನ್ಯವಾಗಿ ಬೇಸಿಗೆಯಲ್ಲೇ ಬೆಳೆಯೋದು. ಅದು ಅದು ಎಲ್ಲಿ ಬೇಕಾದ್ರೂ ಬೆಳೆಯುತ್ತೆ. ಒಣಭೂಮಿಯಲ್ಲೂ ಸ್ವಲ್ಪ ತನುವಿರೋ ಜಾಗಗಳಲ್ಲೂ ಬೆಳೆಯುತ್ತೆ. ಅದೊಂದು ತೆಂಗಿನ ಮರದ ಥರ. ಅದು ತುಂಬ ಅಷ್ಟೆತ್ತರವಾಗಿರೋಲ್ಲ, ಆದರೆ ಎಲ್ಲ ತೆಂಗಿನ ಮರದ ರೀತಿಯೇ ಇರ್ತದೆ. ಅದು ಬೆಳೆದಿರುತ್ತೆ. ಸುಮಾರು 12 ಅಡಿ 15 ಅಡಿ ಹೀಗೆಲ್ಲ ಇರುತ್ತದು. ಆದರೆ ಇದು ಗೊಂಚಲು 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 ಈ ನೇರಳೆ ಹಣ್ಣಿನ ಥರನೇ, ನೇರಳೆ ಹಣ್ಣಿನ ಥರ ಇರುತ್ತೆ. ಖರ್ಜೂರ, ನಾವು ಅದನ್ನು ಏನು ಹೇಳ್ಬೋದು, ಬಡವರ ಖರ್ಜೂರ ಅಂತಲೂ ಕರಿಬೋದು ನಾವು. ಹಾಗೆ ಅದು ಕಾಯಿ ಹಸಿರು ಬಣ್ಣಕ್ಕಿರುತ್ತೆ. ಆಮೇಲೆ ಅದು ಸ್ವಲ್ಪ ಎಲ್ಲೋ ಬಣ್ಣ ತಿರುಗುತ್ತೆ. ಆಮೇಲೆ ಅದು ಒಂಥರ ಕಾಫಿ ಕಲರ್ಗೆ ತಿರುಗಿ ಹಣ್ಣಾಗಿರುತ್ತೆ. ಆ ಹಣ್ಣು ತುಂಬ ತುಂಬ ರುಚಿಯಾಗಿರುತ್ತೆ ಬಿಡಿ. ಅದ್ಭುತವಾದ ಹಣ್ಣು. ಅದರ ಸ್ವಲ್ಪ ಎಲ್ಲೋ ಕಲರ್ ಇರೋವಂಥ ಹಣ್ಣು ತಿಂದರೆ ಒಗರು ಇರುತ್ತೆ. ಹಣ್ಣಾದ ಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದೂ ಸಹ ಅಷ್ಟೇ, BP, ಶುಗರು, ಬೇರೆ ಬೇರೆ ಕಾಯಿಲೆಗಳಿಗೆ ಔಷಧಿ ಆಗಿದೆ. ಮತ್ತು ಏನೋ ಸಾಕಷ್ಟು ಹೇಳ್ತಾರೆ, ಗೊತ್ತಿಲ್ಲ ನನಗೆ. ತುಂಬ ಔಷಧಿ ಗುಣಗಳಿರುವಂಥ ಹಣ್ಣು. ಮತ್ತು ಅದರ ಎಲೆಗಳಿಂದ ನಾವು ಚಾಪೆ ಹೆಣಿತಾರೆ, ಈಚಲು ಚಾಪೆಗಳು. ಹಾಗೆಲ್ಲ ಈಚಲು ಚಾಪೆಗಳೇ, ಈ ಪ್ಲಾಸ್ಟಿಕ್ದೆಲ್ಲ ಇನ್ನೂ ಬಂದಿರಲಿಲ್ಲ. ಈಚಲು ಚಾಪೆಗಳು, ಅದನ್ನು ಗರಿಗಳನ್ನ ಕಟ್ ಮಾಡಿಕೊಂಡು ಅದನ್ನು ಒಣಗಿದ ಮೇಲೆ ನಾವು ಹಳ್ಳಿಯಲ್ಲಿ ಅದನ್ನು ಚಾಪೆಯಾಗಿ ಹೆಣಿತಾಯಿದ್ರು. ಅದು 6 ಪಟ್ಟಿ ಚಾಪೆ, 10 ಪಟ್ಟಿ ಚಾಪೆ, ಹೀಗೆ ಏನೋ ಹೇಳೋರು ಅವಾಗ. ಅಂದರೆ 6 ಪಟ್ಟಿ ಸ್ವಲ್ಪ ಚಿಕ್ಕದಾಗಿರ್ತಿತ್ತು, 10 ಪಟ್ಟಿ ಅದು ಸ್ವಲ್ಪ ದೊಡ್ಡದಾಗ್ತಿತ್ತು. ಸಾಧಾರಣವಾಗಿ 6 ಅಡಿ ಉದ್ದ, ಅಗಲ 4 ಅಡಿ, 4 ಅಡಿಯಿಂದ ಹಿಡಿದು 6 ಅಡಿ 10 ಅಡಿವರೆಗೂ ಚಾಪೆನ ಹೆಣೆದು, ದೊಡ್ಡ ಹಾಲಿಗೆ ಬೇಕಾದ್ರೆ 10 ಅಡಿದು ಹಾಕ್ಬಿಡೋರು. ಸಣ್ಣ ಸಣ್ಣ ಜಾಗಕ್ಕೆ ಒಬ್ಬರು ಇಬ್ಬರು ಮಲಗೋ ಜಾಗ ಚಿಕ್ಕದು ಹಾಕೋರು. ಹೀಗೆ ಆ ಚಾಪೆಗಳನ್ನ ಮಲಗಕ್ಕೆ ಚಾಪೆಗಳನ್ನೇ ಉಪಯೋಗಿಸ್ತಾ ಇದ್ದಿದ್ದು. ಅದ್ರ ಮೇಲೆ ಹಳೆ ಸೀರೆಗಳು ಅಥವಾ ಕಂಬಳಿ, ಸ್ವಲ್ಪ ಅನುಕೂಲ ಇರೋರು ಕಂಬಳಿ, ಅನುಕೂಲ ಇಲ್ಲದವರು ಸೀರೆಗಳು, ಹಳೆ ಸೀರೆಗಳೇ ಚಾಪೆ ಮೇಲೆ ಹಾಕೋದು. ಒಂದು ಬಟ್ಟೆಯಲ್ಲೇ ಮಾಡಿದ್ದು ಒಂದು ದಿಂಬು. ಹಳ್ಳಿಗಳಲ್ಲಿ ಆಗೆಲ್ಲ ಹಾಗೆ ಇದ್ದಿತ್ತು. ಈಗೆಲ್ಲ ನಾಜೂಕು, ಹಳ್ಳಿಗಳಲ್ಲೂ ಈಗ ನಾಜೂಕಾಗಿದೆ. ಆಗೆಲ್ಲ ಯಾವ ನಾಜೂಕು ಇಲ್ಲ. ಮತ್ತು ಅವಾಗೆಲ್ಲ ದುಡ್ಡು ಇರಲಿಲ್ಲ. ಎಲ್ಲಿ ಯಾರ ಹತ್ರ ದುಡ್ಡು ಇರ್ತಿತ್ತು ಅವಾಗೆಲ್ಲ. ಹಾಗಾಗಿ ಒಂದು ಬಟ್ಟೆಯಲ್ಲೇ ಬಟ್ಟೆ ಗಂಟು, ಒಂದು ಬಟ್ಟೆಯಲ್ಲಿ ಹಳೆ ಪಳೆಯೋದು ಅದು ಇದು ಬಟ್ಟೆಗಳನ್ನ ಹಾಕಿ ಒಂದು ವಸ್ತ್ರದಿಂದ ಅದನ್ನು ಕಟ್ಟಿ ಆ ಗಂಟನ್ನೇ ದಿಂಬಾಗಿ ಉಪಯೋಗಿಸ್ತಾಯಿದ್ರು. ಹೀಗೆ ಈಚಲು ಹಣ್ಣು ಮತ್ತು ಗರಿಗಳನ್ನ ನಾವು ಬಳಸ್ತಾ ಇದ್ವಿ. ಮತ್ತು ಅದನ್ನು ಗರಿಗಳು ಚಾಪೆನ ನಾವು ಈ ಬೇರೆ ಬೇರೆದಕ್ಕೂ ಬಳಸೋರು. ಅಂದರೆ ರಾಗಿ ಒಣಗಾಕೋದಕ್ಕೆ, ಅಡಿಕೆ ಒಣಗಾಕೋದಕ್ಕೆ, ಬೇಯಿಸಿದ ಅಡಿಕೆಯನ್ನು ಒಣಗಾಕೋದಕ್ಕೆ, ಮತ್ತು ಇದು ಕಾಳು ಕಡಿ ಇವುಗಳನ್ನೆಲ್ಲ ಒಣಗಾಕೋದಕ್ಕೆ, ಇಂಥದ್ದು ಎಲ್ಲದಕ್ಕೂ ಈಚಲು ಚಾಪೆನೇ ಅವಾಗ ಆಧಾರವಾಗಿತ್ತು. ಬಂಡೆ ಮೇಲೆ ಕಾಳು ಕಡಿ ಆ ಥರದ್ದೆಲ್ಲ ಹಸನು ಮಾಡಿದಾಗ ಬಂಡೆ ಮೇಲೆ, ಕಲ್ಲಿನ ಮೇಲೆ ಹಾಕಿರೋರು. ಇಲ್ಲ ಅಂತಂದರೆ ಮನೆ ಅಂಗಳದಲ್ಲಿ ಅಥವಾ ಮನೆ ಮುಂದೆ ಇದರಲ್ಲಿ ಎಲ್ಲ ಒಣಗಿಸ್ಬೇಕು ಅಂತಂದರೆ ಈಚಲು ಚಾಪೆ ಹಾಕಿಬಿಟ್ಟು ಅದ್ರ ಮೇಲೇ ಒಣಗಿಸ್ತಾಯಿದ್ದೆ. ಈ ಈಚಲು ಬೇರೆ 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 ಈ ಉಪಯೋಗಗಳು ತುಂಬ ಇದೆ. ನನಗೆ ಹಣ್ಣು ಮಾತ್ರ ನೆನಪಾಗಿದ್ದನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಅದರ ಆಳಕ್ಕೆ ಮತ್ತು ಅದರ ತೀರಾ ಉಪಯೋಗಗಳ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ. ನನಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ತಿಂದ ಹಣ್ಣುಗಳನ್ನ ನೆನಪು ಮಾಡ್ಕೊತಿದ್ದೀನಿ ನಿಮ್ಮ ಜೊತೆಯಲ್ಲಿ, ಅಷ್ಟೇ.